ಲಕ್ಷಾಂತರ ಸಂಖ್ಯೆಯಲ್ಲಿರುವ ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಕಳೆದ 3-4 ದಿನದಿಂದ ಆತಂಕ. ತಿಮ್ಮಪ್ಪನ ಪವಿತ್ರವಾದ ಪ್ರಸಾದ ಅಪವಿತ್ರವಾಗಿದೆ ಅನ್ನೋ ಸುದ್ದಿ ಹೊರಬಂದ ಕ್ಷಣದಿಂದಲೂ ಕೂಡ ಕಳಪೆ ಕ್ವಾಲಿಟಿಯ ತುಪ್ಪ, ಅದರಲ್ಲಿ ಪ್ರಾಣಿ ಕೊಬ್ಬು ಕಲಬೆರಕೆ, ಈ ವಿವಾದ ತಿಮ್ಮಪ್ಪನ ಭಕ್ತರನ್ನ ಒಂದು ರೀತಿ ದಿಗ್ಭ್ರಮೆಗೆ ಒಳಪಡಿಸಿತ್ತು. ತಿರುಪತಿಗೆ ಹೋಗೋರ ಸಂಖ್ಯೆ ಕಡಿಮೆ ಆಗುತ್ತಾ, ಪ್ರಸಾದವನ್ನ ಸ್ವೀಕರಿಸುವವರ ಸಂಖ್ಯೆ ಕಡಿಮೆ ಆಗುತ್ತಾ, ಈ ರೀತಿಯಾದ ಒಂದು ಪ್ರಶ್ನೆ ಕೂಡ ಇತ್ತು. ಆದರೆ ಶ್ರಾವಣ ಮಾಸ, ಅದರಲ್ಲೂ ವೀಕೆಂಡ್, ಹೀಗಾಗಿ ನಿನ್ನೆ ಹಾಗೆ ಇವತ್ತು ತಿರುಪತಿಗೆ ಹೋಗ್ತಾ ಇರುವ ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಿದೆಯಂತೆ. ಇನ್ನು ವಿಶೇಷ ಪೂಜೆ ಪುನಸ್ಕಾರಗಳು ಶ್ರಾವಣ ಮಾಸ ಆದ ಕಾರಣಕ್ಕೋಸ್ಕರ ತಿರುಪತಿಯಲ್ಲಿದೆ. ಈ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಲಿಕ್ಕೆ, ತಿಮ್ಮಪ್ಪನ ದರ್ಶನವನ್ನು ಪಡೀಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ತಿರುಪತಿಗೆ ತೆರಳುತ್ತಾ ಇದ್ದಾರೆ. ಒಂದು ಕಡೆ ಈ ಪ್ರಸಾದದ ಬಗ್ಗೆ ಆತಂಕ ಇದ್ದೇ ಇದೆ, ಇದನ್ನಾಗ್ಲಿಕ್ಕೆ ಬಿಟ್ಟ ಸರ್ಕಾರ ಹಾಗೆ ವ್ಯವಸ್ಥೆಯ ಬಗ್ಗೆ ಆಕ್ರೋಶ ಇದ್ದೇ ಇದೆ. ಇದರ ನಡುವೆ ಕೂಡ ತಿಮ್ಮಪ್ಪನ ಬಗ್ಗೆ ಇರುವ ಭಕ್ತಿ ಆಗಲಿ, ಪ್ರಸಾದದ ಬಗ್ಗೆ ಇರುವ ನಂಬಿಕೆ ಆಗಲಿ ಕಡಿಮೆ ಆಗಿಲ್ಲ ಅನ್ನೋದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಿರುಪತಿಗೆ ಭೇಟಿ ನೀಡುವ ಮೂಲಕ ಭಕ್ತರು ವ್ಯಕ್ತಪಡಿಸ್ತಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ತಿರುಪತಿಯಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಂಜಿತ್ ನೀಡ್ತಾ ಹೋಗ್ತಾರೆ. ರಂಜಿತ್, ಭಕ್ತರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ, ಶ್ರಾವಣ ಮಾಸ ಅನ್ನೋದು ಒಂದು ಕಾರಣ, ಮತ್ತೊಂದು ಕಡೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇದೆ. ಏನು ಹೇಳ್ತಿದ್ದಾರೆ ಭಕ್ತರು? ಅದರಲ್ಲೂ ಕರ್ನಾಟಕದಿಂದ ಹೋಗ್ತಿರೋ ಭಕ್ತರು ಯಾರಾದರೂ ಇದ್ದಾರಾ ನಿಮ್ಮ ಜೊತೆಯಲ್ಲಿ? ಮಾತನಾಡಿಸಬಹುದಾ? ಈ ಪ್ರಸಾದದ ಬಗ್ಗೆ ಹಬ್ಬಿರುವ ಆತಂಕ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ರಂಜಿತ್ ಕಳೆದ 3 ದಿನಗಳಿಂದ ಅಲ್ಲಿಂದ ಮಾಹಿತಿಯನ್ನು ಕಲೆ ಹಾಕಿ ಕೊಡ್ತಾ ಇದ್ದಾರೆ. ಈ ಪ್ರಸಾದದ ಅಪವಿತ್ರತೆ ಬಗ್ಗೆ ಪ್ರಮುಖವಾಗಿ ತಿಮ್ಮಪ್ಪನ ಭಕ್ತರು ಏನು ಹೇಳ್ತಿದ್ದಾರೆ, ಹಾಗೆ TTD ಕಡೆಯಿಂದ ಯಾವ ರೀತಿ ಇದರ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ, ಎಲ್ಲ ಮಾಹಿತಿಯನ್ನು ಸ್ಥಳದಿಂದಲೇ ಕಲೆ ಹಾಕಿ ನನ್ನ ಕಲೀಗ್ ರಂಜಿತ್ ನೀಡ್ತಾ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಶ್ರಾವಣ ಮಾಸ ಆಗಿರೋ ಕಾರಣ ನಿನ್ನೆ ಹಾಗೆ ಇವತ್ತು ಭಕ್ತರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡು ಬಂದಿದೆ. ಒಂದು ಕಡೆ ತಿಮ್ಮಪ್ಪನ ಪ್ರಸಾದದ ಬಗ್ಗೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಅದರ ಸರಣಿ ಮುಂದುವರೆದಿದೆ. ಇದರ ನಡುವೆ ಕೂಡ ತಿಮ್ಮಪ್ಪನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರೋದು. ಪ್ರತಿದಿನವೂ ಕೂಡ ಸಾವಿರಾರು ಜನ ಬರ್ತಾರೆ, ಕರ್ನಾಟಕದಿಂದಲೂ ಕೂಡ ಸಾವಿರಾರು ಜನ ಬರ್ತಾರೆ. ಈ ಲಡ್ಡು ಆತಂಕದ ನಡುವೆಯೂ ಕೂಡ ಬರುವವರ ಸಂಖ್ಯೆ ಕಡಿಮೆ ಆಗಿದೆ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಕಡಿಮೆ ಆಗಿಲ್ಲ. ದೇಶದ ಮೂಲೆ ಮೂಲೆಯಿಂದ ಬರುವಂತ ತಿರುಪತಿ ತಿಮ್ಮಪ್ಪನ ಭಕ್ತರ ಜನಸಾಗರ ನೋಡ್ತಾ ಇದ್ರೆ ಈ ವಿವಾದದ ನಡುವೆ ಆ ಭಕ್ತಿಯ ಪರಾಕಾಷ್ಠೆ ಕನ್ನಡಿಗರಿದ್ದಾರೆ, ಅವ್ರ ಜೊತೆಗೆ ಮಾತನಾಡಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಅವ್ರು ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಸಹಜವಾಗಿ ಕನ್ನಡಿಗರು ನಿನ್ನೆಯಿಂದಲೂ ಕೂಡ ನಮ್ಮ ಪ್ರತಿನಿಧಿ ರಂಜಿತ್ ಮಾತನಾಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಿದ್ದು ಒಂದೇ ವಿಚಾರ, ಏನೇ ಆಗಲಿ ತಿಮ್ಮಪ್ಪ ನಾವು ದರ್ಶನ ಮಾಡ್ತೀವಿ, ಆದರೆ ಈ ಲಡ್ಡು ಅಲ್ಲಿ ಯಾರಾದರೂ ಈ ಪ್ರಾಣಿಗಳ ಕೊಬ್ಬು ಬೆರಕೆ ಮಾಡಿದ್ದಾರಲ್ಲ, ಯಾರು ತಪ್ಪಿತಸ್ಥರಿದ್ದಾರಲ್ಲ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ವಿಚಾರ, ರಿಪಬ್ಲಿಕಾನ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಿಂದಲೇ ಏನೆಲ್ಲ ಆಗ್ತಾ ಇದೆ, ಜನರ ಮನಸ್ಥಿತಿ, ಅಲ್ಲಿನ ಪರಿಸ್ಥಿತಿ, ಅಲ್ಲಿನ ವ್ಯವಸ್ಥೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ಅದು ಕೂಡ ಲಡ್ಡು ತಯಾರಿಕೆಯ ಜಾಗಕ್ಕೆ ಹೋದ್ವಿ, ಏನೆಲ್ಲ ಬಳಕೆ ಮಾಡ್ತಾರೆ, ಹೇಗೆ ತಯಾರು ಮಾಡಲಾಗುತ್ತೆ, ಹೇಗೆ ಸ್ವಚ್ಛತಾ ಕಾರ್ಯ ಆಗುತ್ತೆ ಅಂತ. ಯಾವಾಗ ಪ್ರಾಣಿಗಳ ಕೊಬ್ಬು ಬಳಕೆ ಆಗುತ್ತೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂತು, ಆಗಲೇ ಎಲ್ಲಾ ಸ್ವಚ್ಛತಾ ಕಾರ್ಯಗಳು ಆರಂಭ ಆಗಿದೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಅಂತ. ಇನ್ನು ತಿರುಪತಿ ತಿಮ್ಮಪ್ಪನ ಪ್ರಸಾದ ಅಂದ್ರೆ ಅದಕ್ಕೆ ಕೋಟಿ ಕೋಟಿ ಭಕ್ತರು ಇದ್ದೇ ಇದ್ದಾರೆ. ಇಂಥ ಲಡ್ಡು ಬಗ್ಗೆ ಟೀಕೆ ವ್ಯಕ್ತವಾಗಿದೆ ತಡ ರಿಪಬ್ಲಿಕಾನ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ, ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಆ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಪವಿತ್ರವೇ ತಿಮ್ಮಪ್ಪನ ಪ್ರಸಾದ, ಸಿಹಿ ಲಡ್ಡು ಸುತ್ತ ಕಹಿ ವಿವಾದ. ತಿರುಪತಿ ಗ್ರೌಂಡ್ಗೆ
ರಿಪಬ್ಲಿಕ್ ಕನ್ನಡ. ಆ ತಿರುಪತಿ ತಿಮ್ಮಪ್ಪನ ಭಕ್ತ ಕೋಟಿ ಅಷ್ಟಿಷ್ಟಲ್ಲ. ಪವಿತ್ರ ಸ್ಥಳಕ್ಕೆ ಭೇಟಿ ಕೊಟ್ಟ ಭಕ್ತರು ಲಡ್ಡು ಪ್ರಸಾದ ಇಲ್ಲದೆ ವಾಪಸ್ ಬರೋಲ್ಲ. ತಿಮ್ಮಪ್ಪನ ಲಡ್ಡು ಪ್ರಸಾದ ಅಂದ್ರೆ ಇಂದಿಗೂ ಹಣೆಗೆ ಒತ್ತಿಕೊಂಡು ತಿನ್ನೋ ಭಕ್ತರಿದ್ದಾರೆ. ಇಂತಹದರ ಮಧ್ಯೆ ಲಡ್ಡು ಬಗ್ಗೆನೇ ವಿವಾದ ಸ್ಫೋಟಗೊಂಡಿದೆ. ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತೋರಿಸ್ತಾ ಇರೋದು ಲಡ್ಡು ತಯಾರು ಮಾಡುವಂತ ಜಾಗ. ಇದು ಲಡ್ಡು ತಯಾರಾಗುವಂತ ಜಾಗ. ಈ ಲಡ್ಡು ತಯಾರಾಗುವಂತ ಜಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ದನದ ಮಾಂಸದ ಕೊಬ್ಬು, ಅದರ ಜೊತೆಗೆ ಹಂದಿ ಮಾಂಸದ ಕೊಬ್ಬನ್ನ ಬಳಸ್ತಾ ಇದ್ದಾರೆ ಅನ್ನೋದು ದೊಡ್ಡ ಸುದ್ದಿ ಆಗಿತ್ತು. ಆ ಲಡ್ಡು ತಯಾರಾಗುವಂತ ಜಾಗದಲ್ಲಿ ನಾವಿದ್ದೀವಿ. ತಿರುಪತಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆ ಬಳಸಿರೋದು ಬೆಳಕಿಗೆ ಬಂದಿದೆ. ಇದರ ಬೆನ್ನಲ್ಲೇ ಗ್ರೌಂಡ್ಗೆ ಇಳಿದ ರಿಪಬ್ಲಿಕ್ ಕನ್ನಡ ರಿಯಾಲಿಟಿಯನ್ನ ಭಕ್ತರ ಎದುರು ತೆರೆದಿಡುವ ಕೆಲಸ ಮಾಡಿದೆ. ಈ ರೀತಿಯ ಸ್ಟ್ರೀಮ್ಗಳ ಮೂಲಕ ಲಡ್ಡು ತಯಾರಾಗಿ ಬಂದಂತಹ ಈ ಟ್ರೇ ವಾಶ್ ಆಗೋದನ್ನ ಗಮನಿಸ್ತಾ ಇದ್ದೀರಿ. ತಿರುಪತಿಯ ತಿಮ್ಮಪ್ಪನ ಭಕ್ತರಲ್ಲಿ ಇರುವಂತ ಆತಂಕ ಏನು ಅಂತ ಕೇಳಿದ್ರೆ, ತಿರುಪತಿಯ ಈ ಪವಿತ್ರವಾದಂತ ಲಡ್ಡುವಿನಲ್ಲಿ ದನದ ಮಾಂಸದ ಒಂದು ಕೊಬ್ಬನ್ನ ಬಳಸ್ತಾರೆ ಅನ್ನೋದು. ಇನ್ನು ತಿರುಪತಿಯಲ್ಲಿ ಒಂದು ದಿನಕ್ಕೆ 8 ಲಕ್ಷ ಲಡ್ಡುಗಳನ್ನ ತಯಾರಿ ಮಾಡಲಾಗುತ್ತೆ. ಅದನ್ನ ತಯಾರಿಸಿದ ಟ್ರೇಗಳನ್ನ ಆಗಿಂದಾಗ್ಲೇ ಸ್ವಚ್ಛಗೊಳಿಸಲಾಗುತ್ತೆ. 8 ಲಕ್ಷ ಲಡ್ಡನ್ನ ತಯಾರು ಮಾಡ್ತಾರೆ. ಸುಮಾರು 620 ಬಾಣಸಿಗರು ಲಡ್ಡನ್ನ ತಯಾರು ಮಾಡ್ತಾರೆ. ಲಡ್ಡು ಬಾಯ್ಲ್ಡ್ ಆದ ನಂತರ ಈ ಟ್ರೇ ಅನ್ನ ವಾಶ್ ಮಾಡುವಂತ ಜಾಗ ಇದು. ನೋಡಿ, ಟ್ರೇ ಅನ್ನ ವಾಶ್ ಮಾಡುವಂತ ಜಾಗ ಹೇಗೆ ನಡೆಯುತ್ತೆ ಅದು ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸದ್ಯ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ತಯಾರಿಸೋ ಲಡ್ಡುಗೆ ರಾಜ್ಯದಿಂದ ನಂದಿನಿ ತುಪ್ಪ ಪೂರೈಕೆ ಮಾಡಲಾಗ್ತಿದೆ. ಆ ಮೂಲಕ ಪಾವಿತ್ರ್ಯತೆ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಟಿಟಿಡಿ ದಿಟ್ಟ ಹೆಜ್ಜೆ ಇಟ್ಟಿದೆ. ಈಗ ಕರ್ನಾಟಕದ ನಂಬರ್ 1 KMF ನ ನಂದಿನಿ ತುಪ್ಪವನ್ನ ಬಳಸಿ ಈಗ ಮತ್ತೆ ಆ ಪಾವಿತ್ರ್ಯತೆಯನ್ನ ಕಾಪಾಡ್ತಾ ಇದ್ದಾರಲ್ಲ, ಟ್ರೇಗಳಲ್ಲಿ ಹಾಕಿ ಭಕ್ತರಿಗೆ ಪವಿತ್ರ ಪ್ರಸಾದವಾಗಿ ಇಲ್ಲಿ ತಿರುಪತಿಯಲ್ಲಿ ನೀಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಶ್ರೀ, ರಿಪಬ್ಲಿಕ್ ಕನ್ನಡ, ತಿರುಪತಿ. ಈ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಬಂಧಿತರಾಗಿಯೇ 100 ದಿನ ಪೂರೈಸಿತು. ಅವರ ಅಂಧಾಭಿಮಾನಿಗಳು ಕಾಯ್ತಾ ಇದ್ರು, ಯಾಕೆ ನಮ್ಮ ಬಾಸ್ ಇನ್ನೂ ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡ್ತಿಲ್ಲ ಅಂತ. ಅಂತೂ ಇಂತೂ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಆ ಜಾಮೀನಿನ ಅರ್ಜಿ ಈಗ ನಾಳೆ ಡಿಸೈಡ್ ಆಗುತ್ತೆ, ಏನಾಗುತ್ತೆ ಅವರ ಭವಿಷ್ಯ ಅಂತ. ಆ ಕುರಿತು ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ ಜಗ್ಗು. 100 ದಿನದ ಬಳಿಕ ಬೇಲ್ಗೆ ಭೂಪತಿ ಅರ್ಜಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸ್ ಠಾಣೆ ಹತ್ತಿದ್ದಾಯ್ತು. ಪರಪ್ಪನ ಅಗ್ರಹಾರ ನೋಡಿದ್ದೂ ಆಯ್ತು. ರಾಜಾತಿಥ್ಯದ ಬಳಿಕ ಬಳ್ಳಾರಿ ಜೈಲಿನ ಆ ವೈಭೋಗ ಅನುಭವಿಸಿದ್ದೂ ಆಯ್ತು. ಜೈಲು ಬಂಧಿಯಾಗಿ 100 ದಿನ ಪೂರೈಸಿದ ಬಳಿಕ ದಾಸ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾನೆ. ಎಷ್ಟು ದಿನ ಸುಮ್ಮನಿದ್ದ ದರ್ಶನ್ ವಕೀಲರ ಸಲಹೆ ಮೇರೆಗೆ ಕೊನೆಗೂ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಕಾಟೇರನ ಪರವಾಗಿ ವಕೀಲ ಸುನಿಲ್ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಮೊನ್ನೆ ವಕಾಲತಿಗೆ ದರ್ಶನ್ ಸಹಿ ಹಾಕಿ ಕಳುಹಿಸಿದ್ದ. ನಿನ್ನೆ ದಾಸನ ವಕೀಲರು 57ನೇ CCH ನ್ಯಾಯಾಲಯಕ್ಕೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ನಾಳೆ ದಾಸನ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. 100 ದಿನ ದಾಟಿದ ಮೇಲೆ ದರ್ಶನ್ ಜಾಮೀನಿಗೆ ಅರ್ಜಿ ಹಾಕಿದ್ದು ಯಾಕೆ? ದರ್ಶನ್ ಪರ ವಕೀಲರು ನಡೆಸಿರುವ ಸಿದ್ಧತೆ ಏನು? ನಿಜವಾಗಲೂ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನೋದು ಇದೀಗ ಎಲ್ಲರಲ್ಲೂ ಚರ್ಚೆ ಶುರುವಾಗಿದೆ. ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ಗೆ ಜಾಮೀನು ಸಿಗಲ್ಲ. ಇದು ಗೊತ್ತಿದ್ದೇ ದರ್ಶನ್ ಪರ ವಕೀಲರು ಅರ್ಜಿ ಹಾಕಿರುವುದು. ಹೈಕೋರ್ಟ್ ಮೆಟ್ಟಿಲೇರಲು ಸೆಷನ್ಸ್ ಕೋರ್ಟ್ ನಿರ್ಧಾರ ಮುಖ್ಯವಾಗುತ್ತದೆ. ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿದ್ರೆ ಹೈಕೋರ್ಟ್ನಲ್ಲಿ ಅರ್ಜಿ ಸ್ವೀಕಾರ ಮಾಡಲಾಗುತ್ತದೆ. ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಗಲು ಕನಿಷ್ಠ 15 ದಿನ ಬೇಕು. ಈ ವೇಳೆಗೆ ಪೊಲೀಸರ ಪೂರಕ ತನಿಖೆಯೂ ಮುಕ್ತಾಯವಾಗುತ್ತದೆ. ಹೈಕೋರ್ಟ್ಗೆ ಹೋಗುವ ವೇಳೆಗೆ ಸಂಪೂರ್ಣ ತನಿಖೆ ಮುಗಿಯುತ್ತದೆ. ಈ ಅಂಶ ಗಮನದಲ್ಲಿಟ್ಟುಕೊಂಡೇ ವಕೀಲರು ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ. ದರ್ಶನ್ಗೆ ಶುರುವಾಯಿತು ಜಾಮೀನು ಢವಢವ.
ಜಾಮೀನು ಅರ್ಜಿ ಸಲ್ಲಿಸಿರುವ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ನಾಳೆ ಕೋರ್ಟ್ ಮುಂದೆ ಅರ್ಜಿ ವಿಚಾರಣೆ ಬರಲಿದೆ. ಏನಾಗಲಿದೆ ಎಂತಾಗಲಿದೆ ಅನ್ನುವ ಟೆನ್ಷನ್ ನಲ್ಲೇ ದರ್ಶನ್ ಮುಳುಗಿದ್ದಾರಂತೆ. ಇನ್ನು 2 ಬಾರಿ ವಕೀಲರು ಹಾಗೂ ಪತ್ನಿ ಜೊತೆ ಮಾತಾಡಿರುವ ದರ್ಶನ್ ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ಕರೆ ಮಾತಾಡಿರುವಂತಹ ದರ್ಶನ್ ನಾಳೆಯೇ ಬೇಲ್ ಸಿಗೋಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದ್ರು ಏನಾಗುತ್ತೆ ಅನ್ನುವ ದುಗುಡದಲ್ಲಿದ್ದಾರೆ. ಸಂಕಷ್ಟ ನಿವಾರಣೆಗೆ ಕಳೆದ 4-5 ದಿನದಿಂದ ದರ್ಶನ್ ಹನುಮಾನ್ ಚಾಲೀಸ್ ಪಠಣೆ ಮಾಡ್ತಾ ಇದ್ದಾರಂತೆ. ಒಟ್ಟಾರೆ ದರ್ಶನ್ಗೆ ಭವಿಷ್ಯ ಇದೀಗ ಕೋರ್ಟ್ ಅಂಗಳಕ್ಕೆ ತಲುಪಿದ್ದು ಸದ್ಯಕ್ಕಂತೂ ಜಾಮೀನು ಸಿಗೋದು ಮಾತ್ರ ಸುಲಭ ಮಾತಲ್ಲ ಎನ್ನಲಾಗ್ತಾ ಇದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲಲ್ಲಿ ಇದ್ಕೊಂಡು ಹನುಮಾನ್ ಚಾಲೀಸ ಪಠನೆ ಮಾಡಿದ್ರು ಅಷ್ಟೇನೆ, ಮಹಾಭಾರತ ರಾಮಾಯಣದ ಪುಸ್ತಕ ಓದಿದ್ರು ಅಷ್ಟೇನೆ, ಕಾನೂನಾತ್ಮಕ ಪ್ರಕ್ರಿಯೆಗಳು ನಡಿಬೇಕು. ನಡೆದಾದ ನಂತರದಲ್ಲೇನೆ ಯಾವ ರೀತಿಯಾದ ವಾದ ಪ್ರತಿವಾದ ಮಂಡನೆ ಆಗುತ್ತೆ ಅನ್ನೋದನ್ನು ಗಮನಿಸಿ ನಂತರದಲ್ಲಿ ಬೇಲ್ ಕೊಡಬೇಕಾ ಬೇಡವಾ ಡಿಸೈಡ್ ಮಾಡ್ತಾರೆ ನ್ಯಾಯಮೂರ್ತಿಗಳು. ಮತ್ತೊಂದು ಕಡೆ ಈ ಪರಪ್ಪನಾಗ್ರಹಾರ ಜೈಲಿಗೆ ಹೋಗೋಕೆ ಮುಂಚೆ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆದ ಸಂದರ್ಭದಲ್ಲಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ, ಅದೇ ಆ ಶಾಮಿಯಾನ ಹಾಕಿ ಕವರ್ ಮಾಡಿಟ್ಟಿದ್ರಲ್ಲ ಪೊಲೀಸ್ ಠಾಣೆ, ಆ ಪೊಲೀಸ್ ಠಾಣೆಯಲ್ಲಿ ಇದ್ದ ಸಂದರ್ಭದಲ್ಲಿ ದರ್ಶನ್ ಆ್ಯಂಡ್ ಟೀಮ್ ಬಿರಿಯಾನಿ ತರಿಸ್ಕೊಂಡು ತಿಂತಿದ್ದಾರೆ, ಪೊಲೀಸರು ಬಿರಿಯಾನಿ ತರಿಸ್ಕೊಡ್ತಿದ್ದಾರೆ, ಈ ರೀತಿಯಾಗಿ ಬಹಳ ಚರ್ಚೆ ಆಯಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಕೆ ಆಗಿರುವ ಚಾರ್ಜ್ ಶೀಟ್ನಲ್ಲಿ ಎಷ್ಟು ಮೈನ್ಯೂಟ್ ಡೀಟೇಲ್ಸ್, ಚಿಕ್ಕ ಪುಟ್ಟ ಮಾಹಿತಿಯನ್ನು ಕೂಡ ಬಹಳ ಕೂಲಂಕುಷವಾಗಿ ಅದರಲ್ಲಿ ನಮೂದು ಮಾಡಲಾಗಿದೆ. ಅಂತಂದರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಇದ್ದಷ್ಟು ದಿನಗಳ ಕಾಲ ದರ್ಶನ್ ಆ್ಯಂಡ್ ಗ್ಯಾಂಗ್ ಊಟಕ್ಕೆ ಎಷ್ಟು ಖರ್ಚು ಮಾಡಲಾಗಿತ್ತು ಅನ್ನೋದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ತಿಳಿಸಲಾಗಿದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಊಟಕ್ಕೆ ಖರ್ಚಾಗಿದ್ದೆಷ್ಟು? ಆರೋಪಿಗಳ ಊಟಕ್ಕೆ ಬರೋಬ್ಬರಿ 24,000 ಖರ್ಚು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ಹಂತದ ತನಿಖೆ ಮುಗಿದಿದೆ. ಈಗಾಗಲೇ ಕೋರ್ಟ್ಗೆ 3,991 ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಈ ಚಾರ್ಜ್ ಶೀಟ್ ನಲ್ಲಿ ಕುತೂಹಲಕಾರಿ ಅಂಶಗಳು ಒಂದೊಂದಾಗಿ ಪತ್ತೆಯಾಗುತ್ತಿದೆ. ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳು ಪೊಲೀಸರು ಖರ್ಚು ಮಾಡಿದ ದುಡ್ಡಿನ ಬಗ್ಗೆ ವಿವರವನ್ನು ಕೂಡ ದೋಷಾರೋಪ ಪಟ್ಟಿಯಲ್ಲಿ ಸಲ್ಲಿಕೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೇಸಲ್ಲಿ ಪೊಲೀಸರು 11 ದಿನಗಳ ಊಟ ತಿಂಡಿ ಬಿಲ್ ನೋಡಿದ್ರೆ ನೀವು ಸುಸ್ತಾಗೋ ಗ್ಯಾರಂಟಿ. ಆರೋಪಿಗಳ ಊಟದ ಖರ್ಚಿಗೆ 24,000 ವ್ಯಯಿಸಿದ್ರೆ ಪೊಲೀಸರ ಊಟಕ್ಕೆ 2 ಲಕ್ಷ ಖರ್ಚಾಗಿದ್ದಂತೆ. ಜೂನ್ 11ರಿಂದ 22ರವರೆಗೆ ಪೊಲೀಸರ ಬರೋಬ್ಬರಿ 2,03,000 ರೂಪಾಯಿ ಹಣವನ್ನ ವ್ಯಯ ಮಾಡಿದ್ದಾರೆ. ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 17 ಆರೋಪಿಗಳಿಗೆ 11 ದಿನಕ್ಕೆ 24,900 ರೂಪಾಯಿ ಖರ್ಚು ಮಾಡಲಾಗಿದ್ದಂತೆ. ಪೊಲೀಸರ ಊಟಕ್ಕೆ 130 ರೂಪಾಯಿ, ದರ್ಶನ್ಗೆ 50 ರೂಪಾಯಿ. 11 ದಿನಗಳಲ್ಲಿ ದರ್ಶನ್ ಊಟಕ್ಕೆ 1,800 ರೂಪಾಯಿ ಖರ್ಚು. ಪೊಲೀಸರು ತನಿಖೆಯ ವೇಳೆ